ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯ, ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಕಾರ್ಯಾಲಯ ಕೂಡ ನೆಲಮಹಡಿಯಲ್ಲೇ ಇದೆ. ಬಾಬು ಹತ್ತಿರ ಹೋಗ್ಬೇಕು, ಪಾಪ ಕಾರ್ ಬಂದಿದ ತಕ್ಷಣ ಹೋಗ್ಬೇಕು ಅಂತ ಹತ್ತಿರದಲ್ಲೇ ಮಾಡ್ಕೊಂಡು ಇಂಥ ಸಮುಚ್ಚಯದಲ್ಲಿ ಬಹುಶಃ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿ ನಾನಂತೂ ನೋಡ್ತಾ ಇರುವಂತದ್ದು. ಈ ಸಮುಚ್ಚಯದಲ್ಲಿ ಇತಿಹಾಸದ ಮೊದಲನೇ ಸರಿ ಒಂದು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಯುವಕ ತರುಣ, ಸುಮಾರು 27-28 ವರ್ಷಗಳ ವಯಸ್ಸು, ಬಹುಶಃ ಬಾಬು ಅಂತ ಕಾರು ಚಾಲಕ ಅಂತೇಳಿ ಬರ್ತಾ ಇದ್ದಾರೆ. ಅವರು ಅಲ್ಲಿರ್ತಕ್ಕಂಥ ಮರಕ್ಕೆ ಅವರು ನೇಣಿಗೆ ಶರಣಾಗಿದ್ದಾರೆ. ಅವರೆಲ್ಲ ನೇಣಿಗೆ ಶರಣಾಗಿದ್ದಾರೆ. ಹಾಗಾಗಿ ಈಗಾಗಲೇ ನಾನು ದುಃಖವನ್ನು ವ್ಯಕ್ತಪಡಿಸಿದ್ದೇನೆ. ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಕೂಡ ನನ್ನ ಸಂದೇಶದ ಮೂಲಕ ತಲುಪಿಸಿದೆ. ಮತ್ತೊಮ್ಮೆ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಖಂಡಿತವಾಗಿಯೂ ಕೂಡ ಅವರ ಸಾವು ನಿಜವಾಗಿಯೂ ಕೂಡ ನನಗೆ ನೋವು ತಂದಿದೆ, ದುಃಖ ತಂದಿದೆ. ಆ ಕುಟುಂಬಕ್ಕೆ ಆ ಭಗವಂತ ಎಲ್ಲ ಶಕ್ತಿಯನ್ನ, ಚೈತನ್ಯವನ್ನ, ಅವರ ಅಕಾಲಿಕ ಮರಣದ ಹಿನ್ನೆಲೆಯಲ್ಲಿ ಅವರಿಗೆ ಮುಂದೆ ಜೀವನಕ್ಕೆ ಸ್ಫೂರ್ತಿಯನ್ನು ಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇದು ಆತ್ಮಹತ್ಯೆ ಅಂತ ಹೇಳಿ ಅದಾಗಿದ್ದೆಷ್ಟೊತ್ತಿಗೆ ಬೆಳಂಬೆಳಗ್ಗೆ ಅಂತ ಹೇಳ್ತಾರೆ. ಬೆಳಂಬೆಳಗ್ಗೆ ನನಗೆ ಸಮಯ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ಬೆಳಗಿನ ಜಾವ ಪೊಲೀಸ್ನವರ ಗಮನಕ್ಕೆ ಬಂದಿದ್ದ ಎಷ್ಟೊತ್ತಿಗೆ 7:30 ಆ ವ್ಯಕ್ತಿ ಏನು ಹಗ್ಗ ಉಪಯೋಗ ಮಾಡಿದ ಆತ್ಮಹತ್ಯೆಗೆ ನಾನು ನೋಡಿದೆ. ಬೆಳಿಗ್ಗೆ 10:30ವರೆಗೂ ಕೂಡ ಅದನ್ನ ಇಳಿಸಲಿಲ್ಲ. ಆ ದೇಹವನ್ನ, ಆ ವ್ಯಕ್ತಿಯನ್ನ ಆ ಮರದಿಂದ ಹಂಗೆ ಬಿಟ್ಟಿದ್ದಾರೆ. 10:30ಗೆ ಇಳಿಸ್ತಾರೆ. 10:30ವರೆಗೂ ಕೂಡ ಡೆತ್ ನೋಟ್ ಬಗ್ಗೆ ಏನು ಗೊತ್ತಿಲ್ಲ. ಆತ್ಮಹತ್ಯೆ ಚೀಟಿ ಇದೆಯಾ ಇಲ್ವಾ ಯಾರಿಗೂ ಗೊತ್ತಿಲ್ಲ. 10:30 ಮೇಲೆ ಆತ್ಮಹತ್ಯೆ ಚೀಟಿ ಬೆಳಕಿಗೆ ಬರ್ತದೆ. ಆತ್ಮಹತ್ಯೆ ಚೀಟಿ ಬೆಳಕಿಗೆ ಬಂದ ಮೇಲೆ 4 ಪುಟಗಳ 4 ಪುಟಗಳು ಡೆತ್ ನೋಟ್ ಇದೆ ಅಂತ ಹೇಳ್ತಾರೆ. ಆ ಡೆತ್ ನೋಟ್ ಬಾಬು ಅವರು ಬರೆದಿದ್ರ, ಮೊದಲೇ ಇತ್ತ, ಅವತ್ತು ಬರೆದಿದ್ರ? ಅವತ್ತೇ ಬರೆದಿದ್ರೆ 3 ದಿವಸಗಳಿಂದ ಕೂಡ ಈ ಡೆತ್ ನೋಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಕಾಣಿಸಿದೆ ಅಂತೇಳಿ ನನಗೆ ವರದಿ ಮಾಹಿತಿ. ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ 3 ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ಬರೆದಿದ್ರೆ ಅದನ್ನ ನೋಡಿದಂತ ಅವರ ಕುಟುಂಬದ ವರ್ಗದವರಾಗಲಿ, ಪೊಲೀಸ್ನ ಅಧಿಕಾರಿಗಳಾಗಲಿ, ಸ್ಥಳೀಯ ಅಧಿಕಾರಿ ವರ್ಗ ಆಗಲಿ, ನೀವೇನ್ ಮಾಡಿದ್ರಿ? ಮುನ್ನೆಚ್ಚರಿಕೆ ಕ್ರಮವನ್ನ ನೀವೇನ್ ಮಾಡಿದ್ರಿ? ಯಾವ ಮುನ್ನೆಚ್ಚರಿಕೆ ಕ್ರಮ ಮಾಡಿಲ್ಲ. ಮೊದಲನೇದು FSL ಅಲ್ಲಿ ಅವರೇ ಈ ಕಾಗದವನ್ನ ಬರೆದಿದ್ದಾರಾ ಇಲ್ವಾ ಅನ್ನೋದು ಅದು ಪ್ರೂವ್ ಆಗ್ಬೇಕು, ಅದು ಅಧಿಕೃತ ಆಗ್ಬೇಕು. ನಂಬರ್ 1. ನಂಬರ್ 2, 3 ದಿವಸಗಳ ಹಿಂದೆ ಈ ಒಂದು ಚೀಟಿ ಇದ್ರೆ, ಡೆತ್ ನೋಟ್ ಅಂತ, ಸೋ ಕಾಲ್ಡ್ ಡೆತ್ ನೋಟ್ ಇದ್ದಿದೆ. ಇದು ಎಲ್ರಿಗೂ ಸಮಾಜದಲ್ಲಿ ಗೊತ್ತಿದೆ. ನಾನೇನೋ ದೆಹಲಿ 2000 ಕಿಲೋಮೀಟರ್ ಹೊರಗಡೆ ಇದ್ದೀನಿ, ನಾನು 1 ವಾರ ಆಗಿದ್ದೆ. ಇಲ್ಲಿ ಸ್ಥಳೀಯ ಶಾಸಕರಿಗೆ, ಸ್ಥಳೀಯ ಅಧಿಕಾರಿಗಳಿಗೆ, ಸ್ಥಳೀಯವಾಗಿ ಅವರ ಜೊತೆ ಇರ್ತಕ್ಕಂಥ ಬಡಾವಣೆಯಲ್ಲಿ ವಾಸ ಮಾಡೋರಿಗೆ ಎಲ್ರಿಗೂ ಗೊತ್ತಾಗಿ ನೀವುಗಳು ಏನ್ ಮಾಡಿದ್ದೀರಿ?
ಪಾಪ ಇವತ್ತು ಆ ಹುಡುಗನ ಬಗ್ಗೆ ಬಹಳ ಕನಿಕರ ವ್ಯಕ್ತಪಡಿಸ್ತಾ ಇದ್ದೀನಿ, ಬಹಳ ಸಂತೋಷ. ಆ ಹುಡುಗನನ್ನ ಉಳಿಸ್ಬೋದಿತ್ತಲ್ಲ. ನಿಜವಾಗಿಯೂ ಕೂಡ ಬದ್ಧತೆ 40 ಲಕ್ಷ ವ್ಯವಹಾರವನ್ನು ಕುದುರಿಸಿಕೊಂಡಿದ್ದಾರೆ ಬಾಬು ಅವ್ರ ಜೊತೆ. ಬಾಬು ಅವ್ರ ಪ್ರಕಾರ ಇದು ದ ಸೋ ಕಾಲ್ಡ್ ಡೆತ್ ನೋಟ್ ಪ್ರಕಾರ. ಡೆತ್ ನೋಟ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ, ಯಾಕೆಂದ್ರೆ FSL ಅವರು ದೃಢೀಕರಿಸಬೇಕು. ಬಾಬು ಅವರು ಬರೆದಿರ್ತಕ್ಕಂಥ ಡೆತ್ ನೋಟ್ ಇದು ಅಂತೇಳಿ ಅವರು ದೃಢೀಕರಿಸಿದ ಮೇಲೆ ದಟ್ ಇಸ್ ಎ ಡೆತ್ ನೋಟ್. ಹಾಗಾಗಿ ಅದಾದ್ಮೇಲೆ ಇವರಿಬ್ರು ಕೂಡ ಎಷ್ಟೋ ಅಡ್ವಾನ್ಸ್ ತಗೊಳ್ತಾರೆ, 25 ಲಕ್ಷನೋ ಎಷ್ಟೋ ತಗೊಂಡಿದ್ದಾರೆ. ಮತ್ತೆ ಮುಂದೆ ಬರೀತಾರೆ. ಬಹಳ ಸಾಲಗಳಿಗೆ ಸಿಕ್ಕಾಕೊಂಡಿದ್ದೀನಿ ನಾನು. ಸಿಂಗಲ್ ಲಾಟರಿ ಏನಪ್ಪ ಅದು, ಆನ್ಲೈನ್ ಗ್ಯಾಂಬ್ಲಿಂಗ್ ಮಾಡ್ತೇನೆ, ಅದರಲ್ಲಿ ನನಗೆ ಲಕ್ಷಾಂತರ ರೂಪಾಯಿ, ನನಗೆ 11 ಲಕ್ಷನೋ ಏನೋ ನಷ್ಟ ಆಗಿದೆ. 11 ಲಕ್ಷ ಒಬ್ಬ ಏನು ಟೆಂಪರರಿ ಟ್ಯಾಕ್ಸಿ ಡ್ರೈವರ್ 11 ಲಕ್ಷ ರೂಪಾಯಿ ಆನ್ಲೈನ್ ಗೇಮ್ ಅಲ್ಲಿ ಕಳೆದಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಏನ್ ಹೇಳಿದ್ದಾರೆ, 25 ಲಕ್ಷ ಈ ಬಾಬು ಕೊಟ್ಟವರು, ನಾಗೇಂದ್ರ ಕೊಟ್ಟವರು, ನಾಗೇಶ್ ಕೊಟ್ಟಿದ್ದಾರೋ ಮಂಜುನಾಥ್ ಕೊಟ್ಟಿದ್ದಾರೋ ಅದು ಗೊತ್ತಿಲ್ಲ. ಆದ್ರೆ ನನ್ನ ಹೆಸರು ಉಲ್ಲೇಖ ಮಾಡಿದ್ದಾರೆ. ಸುಧಾಕರ್ ಅವರು ಕಾರಣ, ಇವರ ಹಿಂಬಾಲಕರು ಏನೋ, ಅವರಿಗೆ ಹಿಂಬಾಲಕರು ಇವರಿಬ್ಬರು ಬೆಂಬಲಿಗರು ಅಂತ ಬರೆದಿದ್ದಾರೆ. ಮೊದಲನೇದಾಗಿ ನಾನು ಸ್ಪಷ್ಟಪಡಿಸುವಂಥದ್ದು, ನಾನು ಇದೆಲ್ಲ ಆದ್ಮೇಲೆ ಡೆಲ್ಲಿಯಲ್ಲಿ ನನಗೆ ಮಾಹಿತಿ ಬಂದಾಗ ತಿಳ್ಕೊಂಡೆ, ಯಾರಪ್ಪ ಈ ನಾಗೇಶ್ ಯಾರು, ಬಾಬು ಯಾರು, ಮಂಜುನಾಥ್ ಯಾರು. ಹೇಳಿದ್ರು ನಾಗೇಶ್ ಬಂದು ನಮ್ಮ ಹಿಂದೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ರು ಜನತಾದಳದಲ್ಲಿದ್ದಾಗ. ತದನಂತರ ನಾನು ಕಾಂಗ್ರೆಸ್ ಬಂದಾಗ ನನ್ನ ಜೊತೆಲಿ ಬಂದರು. ನಾನು ಶಾಸಕನಿರುವಾಗ, ಮಂತ್ರಿ ಇರುವಾಗ ಅವ್ರಿಗೆ ಕೂಡಾದ ಅಧ್ಯಕ್ಷ ಕೂಡ ಮಾಡಿದ್ದೆ. ಯಾರನ್ನ? ನಮ್ಮ ಕೃಷ್ಣಮೂರ್ತಿ ಅಂತೇಳಿ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿರಿಯ ನಾಯಕರು. ಅವರಿಗೆ ನಾನು ಒಬ್ಬ ದಲಿತರಿಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾನು ಕೃಷ್ಣಮೂರ್ತಿ ಅವರಿಗೆ ಕೂಡ ಅಧ್ಯಕ್ಷರನ್ನ ಮಾಡಿದ್ದೆ. ಅವರ ಅಳಿಯ ನಾಗೇಶ್ ಅಂತ ಹೇಳಿದ್ದಾರೆ. ನನಗೆ ಕೃಷ್ಣಮೂರ್ತಿ ನಮ್ಮ ನಾಯಕರೇ ಬಿಟ್ರೆ ಅವ್ರ ಅಳಿಯಾಗೂ ನಮಗೇನು ಸಂಬಂಧ ಇಲ್ಲ. ನನ್ನ ಜೊತೆ ಎಂದೂ ಕೂಡ ಮಾತಾಡಿದವನಲ್ಲ ನಾಗೇಶ್. ಎರಡನೇ ವ್ಯಕ್ತಿ ಮಂಜುನಾಥ್. ಅವ್ರದ್ದೇನು ಕೆಲಸ, ಜಿಲ್ಲಾ ಪಂಚಾಯತಿಯಲ್ಲಿ ಏನೋ ಉದ್ಯೋಗದಲ್ಲಿದ್ದಾರೆ. ಅವ್ರಿಗೆ ನಮಗೇನ್ ಸಂಬಂಧ? ಅವ್ರು ನಮ್ಮ ಹೋಬಳಿಯಲ್ಲಿ ಬೊಮ್ಮಳ್ಳಿ ನಿವಾಸ್. ಅವ್ರ ತಮ್ಮ ನಮ್ಮ ಕಾರ್ಯಕರ್ತ, ಅವರಲ್ಲ. ಮಂಜುನಾಥ್ ತಮ್ಮ ನಮ್ಮ ಪಕ್ಷದ ಕಾರ್ಯಕರ್ತ. ಅವ್ರ ಮದುವೆಗೆ ಕರಿಯೋಲೆಗೆ ಕೊಟ್ಟಿದ್ದಾಗ, ಅವ್ರು ಕರಿಯೋಲೆ ಕೊಟ್ಟಿದ್ದಾಗ ಕೂಡ ನಾನು ಹೋಗಿರೋದಿಲ್ಲ. ಅವ್ರ ತಮ್ಮ ನನ್ನನ್ನ ಪೀಡಿಸ್ತಾನೆ. ನಮ್ಮ ಅಣ್ಣನ ಮದುವೆಗೆ ಬರ್ಲಿಲ್ಲ ಸರ್, ತಾವು ಮನೆಗೆ ಬರಬೇಕು ಅಂತಂದಾಗ ಅವ್ರ ಮನೆಗೆ ಹೋಗಿ, ಇದೆಲ್ಲ 3-4 ವರ್ಷಗಳಿದೆ, ಹೋಗಿ ಅವ್ರಿಗೆ ಮದುವೆಗೆ ಬರಕ್ಕಾಗ್ಲಿಲ್ಲಪ್ಪ, ನಾನು ಬ್ಯುಸಿ ಆಗಿದ್ದೆ ಅಂತ ಹೇಳಿಬಿಟ್ಟು ಬರ್ತೀನಿ. ಇಷ್ಟೇ ನನ್ನ ಕನೆಕ್ಷನ್. ಈ ಕಡೆ ನಾಗೇಶ್ ಗೊತ್ತಿಲ್ಲ, ಮಂಜುನಾಥ್ ಇವರಿಬ್ಬರ ನೇರ ಸಂಪರ್ಕ ಆಗಲಿ ವಹಿವಾಟಾಗ್ಲಿ ಯಾವುದೂ ಇಲ್ಲ. ಇನ್ನು ಈ ವ್ಯಕ್ತಿ ಯಾರು? ಬಾಬು. ನನ್ನ ಜೀವನದಲ್ಲಿ ನಾನು ನೋಡೇ ಇಲ್ಲ. ಬಾಬು ಅನ್ನೋರು ನನ್ನ ಹತ್ರ ಎಂದೂ ಕೂಡ ಜೀವನದಲ್ಲಿ ಬಂದು ನಾನು ಬಾಬು ಈ ರೀತಿಯಲ್ಲಿ ಕೆಲಸ ಕೊಡಿಸ್ಬೇಕು ಸರ್ ಅಂತ ಕೇಳೂ ಇಲ್ಲ. ಬಹುಶಃ ನನ್ನ ಜೀವನದಲ್ಲಿ ನೂರಾರಲ್ಲ ಸಾವಿರಾರು ಉದ್ಯೋಗಗಳನ್ನು ಕೊಡಿಸಿದ್ದೀನಿ. ಖಾಸಗಿ ವಲಯದಲ್ಲೂ ಕೊಡಿಸಿದ್ದೀನಿ. ಸರ್ಕಾರದ ಮಟ್ಟದಲ್ಲಿ ಏನು ಸಾಧ್ಯತೆಗಳಿದೆ, ಔಟ್ಸೋರ್ಸ್ ಅಲ್ಲಿ ಇರ್ಬೋದು, ಇನ್ನೇನೇ ಇರ್ಬೋದು. ಯಾಕೆಂದ್ರೆ ಗೌರ್ಮೆಂಟ್ ಕೆಲಸ ಕೊಡಿಸೋದು ಸುಲಭ ಅಂತ ಮಾತಲ್ಲ, ಕೊಡಿಸಿದೆ.